ಇನ್ನು ಲಕ್ಕುಂಡಿಯಲ್ಲಿ 7ನೇ ದಿನದ ಉತ್ಖನನದ ವೇಳೆ ಅಪರೂಪದ ಲೋಹ ಪತ್ತೆಯಾಗಿದೆ. ಈಗಾಗಲೇ 8 ರಿಂದ 9 ಅಡಿಯಷ್ಟು ಭೂಮಿಯನ್ನು ಅಗೆಯಲಾಗಿದ್ದು ಇನ್ನು 1.5 ಅಡಿ ಅಗದ್ರೆ ನೈಜ ಲಕ್ಕುಂಡಿಯ ದರ್ಶನವಾಗಲಿದೆ. ಮತ್ತೊಂದು ಕಡೆ ಇಲ್ಲಿ ನಿಧಿ ಸಿಕ್ಕ ಬಳಿಕ ಜಮೀನುಗಳಿಗೆ ಭಾರೀ ಡಿಮ್ಯಾಂಡ್ ಬಂದಿದ್ದು ಎಕರೆಗೆ 40 ಲಕ್ಷ ಇದ್ದ ಜಮೀನಿನ ಬೆಲೆ ಈಗ ದಿಢೀರಂತ 1 ಕೋಟಿಗೆ ಏರಿಕೆಯಾಗಿದೆ. ಲಕ್ಕುಂಡಿಯಲ್ಲಿ 7ನೇ ದಿನ ಉತ್ಖನನ, ಅಪರೂಪದ ಲೋಹ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯ ನಂತರ ನಡೀತಿರೋ ಉತ್ಖನನದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಜಗತ್ತಿಗೆ ನಾಡಿನ ಕಲಾ, ಸಂಸ್ಕೃತಿ ಮತ್ತು ಐತಿಹಾಸಿಕ ಸಂಪತ್ತಿನ ಅನಾವರಣವಾಗ್ತಿದೆ. ಶಿಲ್ಪಕಲೆಯ ಪಾಠಶಾಲೆಯಂತಿರೋ ಈ ಊರಿನಲ್ಲಿ ಪ್ರಾಚ್ಯಾವಶೇಷಗಳ ಪತ್ತೆಯಿಂದ ಲಕ್ಕುಂಡಿಯ ಅಡಿ ಅಡಿಗೂ ಕೌತುಕ ಹೆಚ್ಚುತ್ತಿದೆ. ಇನ್ನು ಲಕ್ಕುಂಡಿಯ 7ನೇ ದಿನದ ಉತ್ಖನನದ ವೇಳೆ ಪುರಾತನ ಕಾಲದ ಲೋಹವೊಂದು ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು 7ನೇ ದಿನದ ಉತ್ಖನನ ಆರಂಭ ಆಗಿದೆ. ಇಂದಿನಿಂದ ಲಕ್ಕುಂಡಿ ವೈಭವದ ದೃಶ್ಯಗಳು ಏನು ಕಾಣಬಹುದು ಅನ್ನುವ ಕೌತುಕ ಈಗ ಎಲ್ಲರಲ್ಲಿ ಕಾಡ್ತದೆ. ಈಗ ನೋಡ್ಬೋದು ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದೆ. ಈಗ 4 ಬ್ಲಾಕ್ಗಳಲ್ಲಿ ಕಳೆದ 7 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭವಾಗಿದೆ. ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಿಸ್ಮಯವಾದಂಥ ಏನು ಪುರಾತನ ಕಾಲದ ಶಿಲೆಗಳು ಏನು ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಕೂಡ ಏನು 1 ಅಡಿ ಅಗಿಯುವಷ್ಟರಲ್ಲೇ ಒಂದು ನಾಣ್ಯ ಲೋಹ ಆಕಾರದ ಒಂದು ವಸ್ತುವನ್ನು ಸಿಕ್ಕಿದೆ. ಅದು ಕೂಡ ರಾಜ ಮಹಾರಾಜರ ಕಾಲದ ಅಂತ ಹೇಳಾಗ್ತದೆ. ಈಗ ಮತ್ತೆ ಇಲ್ಲೊಂದು ಶಿಲೆ ಕೂಡ ಸಿಕ್ಕಿದೆ. ನಿಧಿ ಹುಂಡಿಯಲ್ಲಿ ಮತ್ತೆ 5 ಮೂಳೆ ಪತ್ತೆ. ಮನುಷ್ಯರದ್ದ, ಪ್ರಾಣಿಗಳದ್ದ? ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಿರುವ ಉತ್ಖನನದ 7ನೇ ದಿನ. ಸರಿಸುಮಾರು 35ಕ್ಕೂ ಹೆಚ್ಚು ಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಿರು ಬಿಸಿಲು, ಚಳಿ ಎನ್ನದೆ ಉತ್ಖನನದಲ್ಲಿ ತೊಡಗಿದ್ದಾರೆ. ಮಧ್ಯಾಹ್ನದ ವೇಳೆಗೆ 5 ಮೂಳೆಗಳು ಪತ್ತೆಯಾಗಿವೆ. ಈ ಮೂಳೆ ಯಾರದ್ದು? ಮನುಷ್ಯರದ್ದ ಇಲ್ಲ ಪ್ರಾಣಿಗಳದ್ದ ಅನ್ನೋ ಕುತೂಹಲವಿದೆ. ಇನ್ನು ಉತ್ಖನನದ ವೇಳೆ ಪದೇ ಪದೇ ಮೂಳೆಗಳು ಪತ್ತೆಯಾಗ್ತಿವೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸೂಕ್ಷ್ಮವಾಗಿ ಮೂಳೆಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಏಳನೇ ದಿನದ ಉತ್ಖನನ ಸಮಯದಲ್ಲಿ ಮೂಳೆ ಜೊತೆಗೆ ಅಪರೂಪದ ಲೋಹವೂ ಪತ್ತೆಯಾಗಿದೆ. ಇನ್ನು 1.5 ಆಳ ಭೂಮಿಯಾಗಿದ್ರೆ ನೈಜ ಲಕ್ಕುಂಡಿಯ ದರ್ಶನ. ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾದ ದಿನದಿಂದ ಇವತ್ತೇನ್ ಸಿಗುತ್ತೆ, ನಾಳೆ ಏನ್ ಸಿಗುತ್ತೆ ಅನ್ನೋ ಕುತೂಹಲ. ಈವರೆಗೂ ಸರಿಸುಮಾರು 8 ಅಡಿಗಳಿಗೂ ಹೆಚ್ಚು ಮಣ್ಣನ್ನ ಹೊರತೆಗೆಯಲಾಗಿದೆ. ಇನ್ನು ಸರಿಸುಮಾರು 1.5 ಅಡಿಯಷ್ಟು ಮಣ್ಣು ತೆಗೆದ್ರೆ ನೈಜ ಲಕ್ಕುಂಡಿಯ ದರ್ಶನವಾಗಲಿದೆ ಅಂತ ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹೇಳಿದ್ದಾರೆ. ಈಗೇನು ಇವತ್ತು ಪ್ರಾರಂಭಿಕವಾಗಿ ಒಂದು ಲೋಹದ ವಸ್ತು ಏನು ಹಿಂದಿನ ರಾಜರ ಕಾಲದ್ದೇ ಅಂತನ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಕ್ಸ್ಪರ್ಟ್ಗೆ ಅದನ್ನು ಸಂಬಂಧಪಟ್ಟವರು ಕಳಿಸಿದ್ದಾರೆ. ಅವರು ಏನು ತಿಳಿಸ್ತಾರೆ ನೋಡೋಣ. ಇನ್ನೂ 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತದೆ. ಇವತ್ತು ಅದು ಪ್ರಾರಂಭ ಆಗುವಂಥ ಸಾಕಷ್ಟು ಲಕ್ಷಣಗಳಿವೆ. ಏನು 1 ರಿಂದ 1.5 ಅಡಿ ನಾವು ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು, 8 ಫೂಟಿಗೆ ಊರಿ ಲಕ್ಕುಂಡಿ ಹತ್ತತ್ತ, ಅದ್ರ ಕೆಳಗೆ 1-2 ಫೂಟ್ನಾಗ ಮೆಟ್ಲನ್ನ ಹತ್ತವಂತ ಏನು ಹೇಳ್ತಿದ್ರು, ಅದು ಇವತ್ತು ನಾಳೆ ಏನಾದರೂ ಒಂದು ಗೋಚರ ಆಗ್ಬೋದನ್ನೋ ಎಲ್ಲ ಭರವಸೆ ಇದೆ ಸರ್. ನಿಧಿ ಸಿಕ್ಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಘೋಷಣೆ. ಇದು ಕಲ್ಯಾಣ ಚಾಲುಕ್ಯರ ರಾಜಧಾನಿ, ಶಿಲ್ಪಕಲೆಯ ತವರು ಖ್ಯಾತಿಯ ಲಕ್ಕುಂಡಿಯಲ್ಲಿ ಜನವರಿ 10ರಂದು ನಡೆದ ಘಟನೆಯ ದೃಶ್ಯ. ಬಡ ಕುಟುಂಬದ ತಾಯಿ ಮಗನಿಗೆ ತಾಮ್ರದ ತಂಬಿಗೆಯಲ್ಲಿ 466 ಗ್ರಾಂ ಚಿನ್ನಾಭರಣ ಸಿಕ್ಕ ಮರುಕ್ಷಣದಿಂದ ಈ ಗ್ರಾಮದತ್ತಲೇ ನಾಡು ತಿರುಗಿ ನೋಡ್ತಿದೆ. ಈ ನಿಧಿ ಸಿಕ್ಕ ಬಡ ಕುಟುಂಬಕ್ಕೆ ಜಮೀನು, ಮನೆ, ಉದ್ಯೋಗದ ಭರವಸೆಯನ್ನ ಸರ್ಕಾರ ನೀಡಿದೆ. ಬಡ ಬಾಲಕ ಪ್ರಜ್ವಲ್ ರಿತ್ತಿಗೆ ಶಿಕ್ಷಣ ಕೊಡಿಸೋ ಮಾತು ಕೊಟ್ಟಿತ್ತು. ಅಂತೆಯೇ ಈಗ ನಿಧಿ ಸಿಕ್ಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಘೋಷಣೆಯಾಗಿದೆ. ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕತೆಗೆ ಸೈಟ್ ಗಿಫ್ಟ್ ಸಿಕ್ಕಿದೆ. ಇದರಿಂದ ಪ್ರಜ್ವಲ್ ರಿತ್ತಿ ಕುಟುಂಬ ಸಂತಸದಲ್ಲಿದೆ. ಈ ಬಡ ಕುಟುಂಬಕ್ಕೆ ನಿವೇಶನ, ಮನೆ ನೀಡಬೇಕು ಅನ್ನೋ ಬಗ್ಗೆ TV9 ನಿರಂತರ ವರದಿ ಮಾಡಿತ್ತು. TV9 ವರದಿಗೆ ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರವ್ವ ರಿತ್ತಿ ಧನ್ಯವಾದ ಅರ್ಪಿಸಿದ್ದಾರೆ. ಎಷ್ಟು ಕೊಟ್ರೆ ಸೈಟ್
41 ಹಾಂ ಮತ್ತೇನು ಕೊಡ್ತೀನಿ ಅಂತ ಹೇಳ್ಯಾರ? 100 ಕೊಡ್ತಾನೆ ಅಂದ್ರೆ ಯಾರಿಗೆ? ನಮ್ಮ ಮಗನೇ ನನಗೆ ಇಬ್ಬರಿಗೆ ನೌಕರಿ ಕೊಡ್ತಾರೆ. ಯಾರು ಹೇಳ್ಯಾರ? ಕೊಡ್ತಾನೆ. ಹಾಂ ಮತ್ತೆ ಮನೆ ಕಟ್ಟಿ ಕೊಡ್ತಾರೋ ಬರೀ ಜಾಗನೋ? ಒಂದು ಮನೆ ಕಟ್ಟಿಸ್ಕೊಡ್ತಾನೆ. ಮನೆ ಕಟ್ಟಿಸ್ಕೊಡ್ತಾರ. ಹ್ಞೂ ಹೆಂಗೆ ಖುಷಿ ಆಗ್ಯದ? ಖುಷಿ ಆಗ್ತದೆ ಎಲ್ಲ ಅಲ್ಲಿ ಖುಷಿ ವಂದನೆಗಳು. ಇದು ಮನೆ ಏನು ಮಾಡ್ಯಾರ ನೋಡು ಹೊತ್ತಿನ ಅಂತ ಹೇಳ್ಯಾರ. ನೋಡಿ ಒಂದು 4 ಜನ ಎಲ್ಲ ಇದಾವೆ ಇನ್ನಂದಾರಿ ಎಲ್ಲ ಟಿ ವಿ ವಂದನೆ ಎಲ್ಲರಿಗೂ ವಂದನೆ. ಸಿಕ್ಕ ಬಂಗಾರದ ನಿಧಿಯನ್ನ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೊಪ್ಪಿಸಿದ್ದ ಬಡ ಬಾಲಕ ರಿತ್ತಿ ಕುಟುಂಬಕ್ಕೆ ಸೈಟ್ ಘೋಷಣೆಯಾಗಿದೆ. ಬದುಕು ಬಂಗಾರವಾಗ್ತಿದೆ. ಮತ್ತೊಂದೆಡೆ ಆತ ಈ ಊರಿನ ಜನರ ಬದುಕು ಬಂಗಾರವಾಗೋ ಕಾಲವೂ ಹತ್ತಿರ ಬಂದಿದೆ. ಚಿನ್ನದ ನಿಧಿ ಪತ್ತೆ ಬಳಿಕ ಇಲ್ಲಿನ ಜಮೀನುಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಬಡ ಕುಟುಂಬದ ಬದುಕು ಬಂಗಾರವಾಗ್ತಿದ್ದಂತೆ ಇಡೀ ಊರಿನ ಜನರ ಬದುಕು ಬಂಗಾರವಾಗೋ ಕ್ಷಣ ಬಂದಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ರೂಪದಲ್ಲಿ ನಿಧಿ ಸಿಕ್ತು. ನಂತರ ಉತ್ಖನನ ಕೂಡ ಆರಂಭ ಆಯಿತು. ಆದರೆ ಈಗ ಈ ಗ್ರಾಮದ ಅಕ್ಕಪಕ್ಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂಥ ಜಮೀನುಗಳ ಬೆಲೆ ಈಗ ಗಗನಕ್ಕೇರಿದೆ. ಈಗ ನೋಡ್ಬೋದು ನಾವು ಲಕ್ಕುಂಡಿ ಗ್ರಾಮದ ಪಕ್ಕದೇ ಇರುವಂಥ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿದ್ದೀವಿ. ಇದು ರಾಷ್ಟ್ರೀಯ ಹೆದ್ದಾರಿ 63. ಇದರ ಪಕ್ಕದಲ್ಲಿ ಇರುವಂಥದ್ದು ಲಕ್ಕುಂಡಿ. ಅಲ್ಲಿ ಮನೆಗಳು ಕಾಣ್ತಾ ನೋಡ್ಬೋದು. ಇದು ಲಕ್ಕುಂಡಿಗೆ ಹೊಂದಿಕೊಂಡೇ ಇರುವಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿ. ಹೀಗಾಗಿ ಏನು ಈಗ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಚಿನ್ನದ ನಿಧಿ ಸಿಕ್ಕಿದೆ, ಜೊತೆಗೆ ಸರ್ಕಾರ ಉತ್ಖನನ ಆರಂಭ ಮಾಡಿದೆ. ಹೀಗಾಗಿ ಇಲ್ಲಿ ರೈತರ ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದ್ಬಿಟ್ಟಿದೆ. 30 ರಿಂದ 40 ಲಕ್ಷ ಎಕರೆ ಇದ್ದ ಜಮೀನು ಬೆಲೆ ಈಗ 1 ಕೋಟಿಗೆ ಏರಿಕೆ. ಲಕ್ಕುಂಡಿ ಗ್ರಾಮದ ಪಕ್ಕದಲ್ಲಿರೋ ರಾಷ್ಟ್ರೀಯ ಹೆದ್ದಾರಿ 63 ಇದು. ಈ ಹಿಂದೆ ಹೆದ್ದಾರಿ ಪಕ್ಕದ ಜಮೀನುಗಳ ಬೆಲೆ ಎಕರೆಗೆ 30 ರಿಂದ 40 ಲಕ್ಷ ರೂಪಾಯಿ ಇತ್ತು. ಇದೀಗ ಈ ಜಮೀನಿನ ಬೆಲೆ ಎಕರೆಗೆ ಏಕಾಏಕಿ 1 ಕೋಟಿಗೆ ಏರಿಕೆಯಾಗಿದೆ. 2 ವರ್ಷದ ಹಿಂದಿನ ದರಕ್ಕೆ ಹೋಲಿಸಿದ್ರೆ 3 ಪಟ್ಟು ಹೆಚ್ಚಳವಾಗಿದೆ. ರೈತರ ಜಮೀನುಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಉತ್ಖನನದಲ್ಲಿ ಈವರೆಗೂ ಅನೇಕ ಪ್ರಾಚೀನ ವಸ್ತುಗಳು ದೊರೆತಿವೆ. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಭೂಮಿಯ ಬೆಲೆ ಹೆಚ್ಚಳವಾಗಿದೆ. ಸರ ಈಗ ಮೊದ್ಲಾಗ 20 ಲಕ್ಷ 30 ಲಕ್ಷ ಇದು ಪರ್ ಎಕರೆಕ. ಈಗ ಏನು ವಿಶ್ವ ಪರಂಪರೆ ಪಟ್ಟಿಗೆ ಇದು ಸೇರ್ಪಡೆ ಆಕತಿ ಅನ್ನೋದು ಯಾವಾಗ ಇದು ಜನರಿಗೆ ಮನವರಿಕೆ ಆಗಾಕತ್ತ ರೈತರು ಕೂಡ ಈಗ ಅಲರ್ಟ್ ಆಗ್ಯಾರ. ಈಗ ಭೂಮಿ ರೇಟ್ ಜಂಪ್ ಆಗ್ಯಾವ. ಈಗ ಇಲ್ಲೇ 70 ಲಕ್ಷ 80 ಲಕ್ಷ ಈಗ 2 ತಿಂಗಳಿಂದ ಇದ್ದು ಮತ್ತೀಗ 1 ಕೋಟಿ ಹೇಳಕತ್ತಾರ. ಈಗ ಲಕ್ಕುಂಡಿಯಲ್ಲಿ ಸರ್ಕಾರದ ವತಿಯಿಂದ ಉತ್ಖನನ ಕಾರ್ಯ ನಡೀತಿದೆ. ಇದೇ ಬಂಗಾರದೂರು ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ರಾಜ್ಯ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಈ ಬೆನ್ನಲ್ಲೇ ಹೋಟೆಲ್ಗಳ ಮಾಲೀಕರು ಇಲ್ಲಿ ಭೂಮಿ ಖರೀದಿಸಲು ಮುಂದಾಗಿದ್ದು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಅದೇನೇ ಇರಲಿ, ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಕ್ಷಣದಿಂದ ಬರೀ ಬಡ ಬಾಲಕನ ಬದುಕು ಮಾತ್ರ ಬಂಗಾರವಾಗಿಲ್ಲ, ಲಕ್ಕುಂಡಿಯ ಜನರ ಬದುಕು ಬಂಗಾರವಾಗೋ ಕಾಲ ಕೂಡ ಹತ್ತಿರ ಬಂದಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರುವಂತದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಿಧಿ ಸಿಕ್ಕಿತ್ತು ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇರುವಂತದ್ದು. ಅದರಿಂದಾಗಿನೇ ಅಲ್ಲಿ ಒಂದು ಕಡೆ ಭೂಮಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ, ಮತ್ತೊಂದು ಕಡೆ ಸರ್ಕಾರ ಕೂಡ ಭೂಮಿಯನ್ನು ಆಕ್ಯುಪೈ ಮಾಡ್ಕೊಂಡಿರುವಂತದ್ದು. ಜೊತೆಗೆ ನಿಷೇಧಿತ ಪ್ರದೇಶ ಅಂತ ಒಂದಷ್ಟು ಜಾಗವನ್ನ ಸರ್ಕಾರ ಘೋಷಿಸೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಅಲ್ಲಿನ ಸ್ಥಳೀಯರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಈಗ ಸದ್ಯಕ್ಕೆ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. ಬಟ್ ಏನೇನು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜೀವ್, ಗಮನಿಸ್ತಾ ಇದ್ವಿ ಇವತ್ತು 7ನೇ ದಿನಕ್ಕೆ ಉತ್ಖನನ ಕಾರ್ಯಾಚರಣೆ ಬಂದಿರುವಂತದ್ದು. ಇವತ್ತು ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ, ಹಾಗೆ ಏನೆಲ್ಲ ಸಿಕ್ತು ಉತ್ಖನನ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ? ಹಲೋ, ಆಡಿಯೋ ಟೆಸ್ಟ್. ಸಂಜೀವ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಉತ್ಖನನ ಕಾರ್ಯ. ಈ ಹಿಂದೆ ಕೂಡ ಸಾಕಷ್ಟು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಇಲ್ಲಿ ಗಮನಿಸ್ತಾ ಇದ್ದೀವಿ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಜನ ಹೇಳಿದ್ರು, ಅಂದ್ರೆ ಸಾಕಷ್ಟು ಬಾರಿ ನಿಧಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಬಟ್ ಈಗ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈಗ ಏನೆಲ್ಲ ಸಿಗ್ತಾ ಇದೆ, ಏನಾದ್ರು ಮಾಹಿತಿ ಇದೆಯಾ? ಹೇಗೆ, ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆ?
ಹೌದು ಶಮಂತ್, ಇವತ್ತು 7ನೇ ದಿನದ ಉತ್ಖನನ ಕಾರ್ಯ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದ ಇಡೀ ದಿನ ಸಾಕಷ್ಟು ಏನು ಸುಮಾರು 35ಕ್ಕೂ ಹೆಚ್ಚು ಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಇವತ್ತು ಕೂಡ ಕೆಲವು ವಸ್ತುಗಳು ಮಾತ್ರ ಸಿಕ್ಕಿದೆ. ಏನು ಬೆಳ್ಳಂಬೆಳಗಿನೇ ಒಂದು ಲೋಹದ ವಸ್ತು, ಅದು ಕೂಡ ಪುರಾತನ ಕಾಲದ ಒಂದು ಲೋಹದ ವಸ್ತು ಸಿಕ್ತು. ನೆಕ್ಸ್ಟ್ ಒಂದು ಸಣ್ಣ ಪ್ರಮಾಣದ ಕೂಡ ಒಂದು ಪ್ರಾಚ್ಯಾವಶೇಷ ವಸ್ತು ಕೂಡ ಪತ್ತೆ ಆಯಿತು. ನಂತರ ಆಮೇಲೆ ಮತ್ತೆ ಮೂಳೆಗಳ ಏನು ಸಾಕಷ್ಟು ಒಂದು 5ಕ್ಕೂ ಹೆಚ್ಚು ಮೂಳೆಗಳು ಕೂಡ ದೊರೆತಿದ್ದಾವೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಏನು ಪುರಾತತ್ವ ಇಲಾಖೆಯವರು ಸಂಗ್ರಹಣೆ ಮಾಡಿದ್ದಾರೆ. ಆದರೆ ಆ ಮೂಳೆಗಳು ಯಾರದ್ದು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜೊತೆಗೆ ಏನು ಈಗ ಲಕ್ಕುಂಡಿ ಗ್ರಾಮದಲ್ಲಿ ಈ ಚಿನ್ನ ಪತ್ತೆ ಆಯಿತು, ಏನು ನಿಧಿ ಸಿಕ್ತು, ಆ ಸಿಕ್ಕ ನಂತರ ಉತ್ಖನನ ಕಾರ್ಯ ಆರಂಭ ಆಯಿತು. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದ ಬಗ್ಗೆ ಸಾಕಷ್ಟು ಕೌತುಕ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದರಲ್ಲಿಯೂ ಕೂಡ ಈಗ ಲಕ್ಕುಂಡಿ ಗ್ರಾಮದ ಅಕ್ಕಪಕ್ಕ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕ ಇರುವಂಥ ಜಮೀನುಗಳು ಕೂಡ ಈಗ ಬಂಗಾರದ ಬೆಲೆ ಸಿಕ್ಕಂದು ಬಂದಿದೆ. ಯಾಕೆಂದರೆ 30-40 ಲಕ್ಷ ಇದ್ದಂಥ ಏನು ಜಮೀನುಗಳ ಬೆಲೆ ಈಗ 1 ಕೋಟಿ ತಲುಪಿದೆ. ಹೀಗಾಗಿ ರೈತರು ಬದುಕು ಕೂಡ ಇದು ಚಿನ್ನ ಆಗುವ ನಿಟ್ಟಿನಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಅದು ಅಲ್ಲದೆ ಏನು ಈಗ ನಿಧಿ ಸಿಕ್ಕಂಥ ಕುಟುಂಬಕ್ಕೂ ಕೂಡ ಈಗ ಗ್ರಾಮ ಪಂಚಾಯತಿ ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಇವತ್ತು 30-40 ವಿಸ್ತೀರ್ಣದ ಒಂದು ಸೈಟ್ ಕೂಡ ಆ ಕುಟುಂಬಕ್ಕೆ ಘೋಷಣೆ ಮಾಡಿದೆ. ಹೀಗಾಗಿ ಆ ಕುಟುಂಬ ಕೂಡ ಈಗ ಸಂತಸದಲ್ಲಿದೆ. ಇನ್ನೂ ಕೂಡ ಆ ಕುಟುಂಬಕ್ಕೆ ಮನೆ ನಿರ್ಮಾಣದ ಬಗ್ಗೆ ಕೂಡ ಗ್ರಾಮ ಪಂಚಾಯತಿ ಆಡಳಿತ, ಜಿಲ್ಲಾ ಆಡಳಿತಕ್ಕೆ ಗಮನಕ್ಕೆ ತಂದಿದೆ. ಸುಮಾರು 10-15 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಅದೆಲ್ಲ ವೆಚ್ಚವನ್ನು ಖರ್ಚು ಮಾಡಿ ಆ ಒಂದು ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಗ್ರಾಮ ಪಂಚಾಯತಿ ಮಾಡಿದೆ. ಜೊತೆಗೆ ವಿಶೇಷ ಅಂತಂದರೆ ಈ ಒಂದು ಏನು ನಿರಂತರವಾಗಿ ಉತ್ಖನನ ಕಾರ್ಯ ನಡೀತದೆ, ಉತ್ಖನನ ಕಾರ್ಯ ನೋಡೋಕ್ಕೆ ಸಾಕಷ್ಟು ಜನರ ದಂಡು ಕೂಡ ಈ ಒಂದು ಲಕ್ಕುಂಡಿಗೆ ಹರಿದು ಬರ್ತಾ ಇದೆ. ಯಾಕೆಂತಂದರೆ ಪ್ರತಿನಿತ್ಯವೂ ಕೂಡ ಒಂದಿಲ್ಲ ಒಂದು ಪುರಾತನ ಕಾಲದ ಶಿಲೆಗಳಾಗಿರ್ಬೋದು, ಕಲಾಕೃತಿ ಹೊಂದಿದಂಥ ಏನು ವಸ್ತುಗಳಾಗಿರ್ಬೋದು, ಜೊತೆಗೆ ರಾಜ ಮಹಾರಾಜರ ಕಾಲದಲ್ಲಿ ಬಳಸ್ಕೊಳ್ಳುವಂಥ ವಸ್ತುಗಳಾಗಿರ್ಬೋದು, ಇವೆಲ್ಲ ದಿನಕ್ಕೊಂದು ಸಿಗ್ತಾ ಇದ್ದಾವೆ. ಜೊತೆಗೆ ಇಲ್ಲಿನ ಗ್ರಾಮಸ್ಥರಿಗೂ ಕೂಡ ಹವಳು ಮುತ್ತುಗಳು ಕೂಡ ದೊರಕ್ತಿವೆ. ಈ ಹಿನ್ನೆಲೆಯಲ್ಲಿ ಜನರ ಕೌತುಕ ಹೆಚ್ಚಾಗಿದ್ದರಿಂದ ಬೇರೆ ಬೇರೆ ಊರುಗಳಿಂದ ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಜನರು ಬರ್ತಾ ಇದ್ದಾರೆ. ಈ ಒಂದು ಉತ್ಖನನ ಸ್ಥಳಕ್ಕೆ ಬಂದು ನೋಡುವಂಥ ಕಾರ್ಯ ನಡೀತದೆ. ಒಟ್ಟಾರೆಗೆ ಲಕ್ಕುಂಡಿ ಈಗ ರಾಜ್ಯದ ಜನರ ಗಮನ ಸೆಳೀತಾ ಇದೆ ಅಂತ ಹೇಳ್ಬೋದು. ಶಮಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಂಜೀವ್ ಪಂಡ್ರೆ.